ನಾಳೆ ಕಾರ್ತಿಕ ಹುಣ್ಣಿಮೆ. ದೇವರ ಕೋಣೆಯಲ್ಲಿ ಲವಂಗದ ದೀಪ ಹಚ್ಚಿದರೆ ಅದೃಷ್ಟ ಹೇಗಿರುತ್ತೆ. ದೇವರ ಪೂಜೆಯನ್ನು ಮಾಡುವ ಮುನ್ನ ದೇವರ ಕೋಣೆಯನ್ನು ಶುದ್ಧಿಗೊಳಿಸಿ ಹಿಂದಿನ ದಿನ ಹಾಕಿಟ್ಟ ಹೂ ಮತ್ತು ಬತ್ತಿಗಳನ್ನು ತೆಗೆದು ದೇವರನ್ನು ಪೂಜಿಸುವ ಸಂಪ್ರದಾಯವಿದೆ. ಅದೇ ರೀತಿ ದೇವರ ಮುಂದೆ ದೀಪವನ್ನು ಕೂಡ ಹಚ್ಚಿಡಲಾಗುವುದು. ಕೆಲವರು ತುಪ್ಪದ ದೀಪವನ್ನು ಹಚ್ಚಿದರೆ ಇನ್ನು ಕೆಲವರು ಎಣ್ಣೆಯ ದೀಪವನ್ನು ಹಚ್ಚಿರುತ್ತಾರೆ. ಕಾರ್ತಿಕ ಹುಣ್ಣಿಮೆಯ ದಿನ ಲವಂಗದ ದೀಪವನ್ನು ಹಚ್ಚುವುದರ ಪ್ರಯೋಜನವೇನು? ದೇವರಿಗೆ ಲವಂಗದ ದೀಪವನ್ನು ಹಚ್ಚಿಡುವುದು ಹೇಗೆ? ದೇವರಿಗೆ ದೀಪವನ್ನು ಬೆಳಗುವುದು ನಿನ್ನೆ ಅಥವಾ ಮೊನ್ನೆಯ ಸಂಪ್ರದಾಯವಲ್ಲ. ಇದು ಅತ್ಯಂತ ಪ್ರಾಚೀನ ಕಾಲದಿಂದಲೂ ನಡೆಸಿಕೊಂಡು ಬಂದಿರುವ ಪದ್ಧತಿಯಾಗಿದೆ. ಸೂರ್ಯ ಹುಟ್ಟುತ್ತಿದ್ದಂತೆ ಮನೆಯ ದೇವರ ಕೋಣೆಯಲ್ಲಿ ಮತ್ತು ಮನೆಯ ಅಂಗಳದಲ್ಲಿರುವ ತುಳಸಿ ಪೂಜೆಯನ್ನು ಮಾಡಿ ದೀಪವನ್ನು ಬೆಳಗುವುದು. ಮುಸ್ಸಂಜೆ ಸಮಯದಲ್ಲಿ ಮತ್ತೊಮ್ಮೆ ಶುದ್ಧರಾಗಿ ದೀಪವನ್ನು ಬೆಳಗುವುದು ನಮ್ಮ ಸಂಪ್ರದಾಯ. ಯಾವ ವಸ್ತುಗಳನ್ನು ದೀಪಕ್ಕೆ ಬಳಸಬೇಕು? ಸಾಮಾನ್ಯವಾಗಿ ಹೆಚ್ಚಿನ ಮನೆಗಳಲ್ಲಿ ದೇವರಿಗೆ ದೀಪವನ್ನು ಬೆಳಗುವಾಗ ಎಣ್ಣೆ ದೀಪವನ್ನು ಹಚ್ಚುತ್ತಾರೆ. ಆದರೆ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿಡುವುದು ಶುಭ. ದೇವರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿಡುವುದರಿಂದ ಶೀಘ್ರದಲ್ಲಿ ನಾವು ದೇವರ ಅನುಗ್ರಹವನ್ನು ಪಡೆದುಕೊಳ್ಳಬಹುದು ಹಾಗೂ ದೇವರು ಕೂಡ ನಮ್ಮ ಪೂಜೆಯಿಂದ ಸಂತುಷ್ಟನಾಗುತ್ತಾನೆ. ನಿಮ್ಮ ಮನೆಯಲ್ಲಿ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಲು ಸಾಧ್ಯವಾಗದೇ ಇದ್ದರೆ ನೀವು ಎಳ್ಳೆಣ್ಣೆ ದೀಪವನ್ನು ಹಚ್ಚಬಹುದು. ಎಳ್ಳೆಣ್ಣೆ ದೀಪ ಕೂಡ ನಿಮ್ಮ ಬಳಿ ಹಚ್ಚಲು ಸಾಧ್ಯವಾಗದಿದ್ದರೆ ಸಾಸಿವೆ ಎಣ್ಣೆ ದೀಪವನ್ನಾದರೂ ಹಚ್ಚಬೇಕು. ಎಂದಿಗೂ ನೀವು ಅಡುಗೆ ಬಳಸುವ ಎಣ್ಣೆಯನ್ನು ದೇವರ ದೀಪಕ್ಕೆ ಬಳಸಬಾರದು. ಕಾರ್ತಿಕ ಹುಣ್ಣಿಮೆ ದಿನ ದೇವರ ದೀಪದಲ್ಲಿ ಲವಂಗ. ನಾವು ದೇವರಿಗೆ ಪ್ರತಿನಿತ್ಯ ದೀಪವನ್ನು ಹಚ್ಚುವಾಗ ದೀಪದಲ್ಲಿ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಅದರಲ್ಲೂ ಒಂದು ಲವಂಗವನ್ನು ಹಾಕಬೇಕು. ಈ ನಂತರ ನೀವು ಲವಂಗದ ಹಾಕಿದ ದೀಪವನ್ನು ದೇವರ ಮುಂದೆ ಹಚ್ಚಿಡಬೇಕು. ದೀಪವು ಚೆನ್ನಾಗಿ ಉರಿದು ತಾನಾಗಿಯೇ ತಾನು ಆರಿದ ನಂತರ ದೀಪದಲ್ಲಿದ್ದ ಲವಂಗವನ್ನು ತೆಂಗಿನ ಮರದ ಕೆಳಗೆ ಹಾಕಬೇಕು. ಒಂದು ಕಡೆ ನಿಮಗೆ ತೆಂಗಿನ ಮರವಿಲ್ಲವಾದರೆ ಅಂತಹ ಸಂದರ್ಭದಲ್ಲಿ ನೀವು ಆ ಲವಂಗವನ್ನು ಯಾವುದಾದರೂ ಹೂವಿನ ಗಿಡದ ಕೆಳಗಡೆ ಹಾಕಬಹುದು. ಆದರೆ ಇಲ್ಲಿ ನೀವು ಗಮನಿಸಿಟ್ಟುಕೊಳ್ಳಬೇಕಾದ ಒಂದು ಪ್ರಮುಖ ವಿಚಾರವೆಂದರೆ ಲವಂಗವನ್ನು ನೀವು ಶುದ್ಧವಾದ ಮರದ ಕೆಳಗಡೆ ಮಾತ್ರ ಹಾಕಬೇಕು. ನೀವು ಲವಂಗ ಹಾಕಿದ ಮರುದಿನ ಮರದ ಬಳಿ ಅಶುದ್ಧತೆ ಇದ್ದರೆ ಅದರಿಂದ ನಿಮಗೆ ಯಾವುದೇ ಪ್ರಯೋಜನ ದೊರೆಯುವುದಿಲ್ಲ. ಲವಂಗ ಹಾಕಿ ದೀಪದ ಪ್ರಯೋಜನಗಳು. ಲವಂಗ ದೀಪವನ್ನು ಬೆಳಗುವುದರಿಂದ ನಿಮ್ಮೆಲ್ಲ ಕಷ್ಟಗಳಲ್ಲಿ ಕ್ಷಣದಲ್ಲಿ ನಿವಾರಣೆಯಾಗುವುದು. ಆರ್ಥಿಕ ಸಂಕಷ್ಟಗಳೆಲ್ಲ ಬಗೆಹರಿಯುವುದು. ಲವಂಗ ದೀಪ ಹಣವನ್ನು ಆಕರ್ಷಿಸುವುದು. ನಿಮ್ಮ ಇಷ್ಟದ ಉದ್ಯೋಗ ಪ್ರಾಪ್ತವಾಗುವುದು. ಲವಂಗ ದೀಪ ಹಚ್ಚುವುದರಿಂದ ಮಾನಸಿಕ ಸುಖ ಶಾಂತಿ ವೃದ್ಧಿಯಾಗುವುದು. ಕುಟುಂಬದಲ್ಲಿ ಸಂತೋಷ ಮತ್ತು ಸಾಮರಸ್ಯ ಹೆಚ್ಚಾಗುವುದು. ಲವಂಗ ದೀಪ ಹಚ್ಚುವುದರಿಂದ ಪತಿ ಪತ್ನಿಯರ ನಡುವಿನ ಸಂಬಂಧ ದೃಢವಾಗುವುದು. ಲವಂಗ ದೀಪ ಹಚ್ಚುವುದರ ಪ್ರಯೋಜನ. ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ದೀಪವನ್ನು ಹಚ್ಚುವುದು ಕಡ್ಡಾಯವಾಗಿರುತ್ತದೆ. ದೇವರಿಗೆ ದೀಪವನ್ನು ಹಚ್ಚದೆ ಮಾಡುವ ಪೂಜೆಯನ್ನು ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ಪ್ರತಿದಿನ ನೀವು ತಪ್ಪದೆ ದೇವರಿಗೆ ದೀಪವನ್ನು ಹಚ್ಚಿ ನಂತರ ಪೂಜೆಯನ್ನು ಪ್ರಾರಂಭಿಸಬೇಕು. ದೀಪ ಹಚ್ಚಲು ಸೂಕ್ತ ಸಮಯ ಯಾವುದು? ಕೆಲವರು ಬ್ರಹ್ಮ ಮುಹೂರ್ತದಲ್ಲೇ ಇದ್ದು ಎಲ್ಲ ಕೆಲಸಗಳನ್ನು ಮುಗಿಸಿ ಬೆಳಗ್ಗೆ ದೀಪ ಹಚ್ಚಿ ದೇವರ ಪೂಜೆ ಮಾಡ್ತಾರೆ. ಆದರೆ ಇನ್ನು ಕೆಲವರು ಮನೆಯನ್ನು ಸ್ವಚ್ಛ ಮಾಡುವುದರಲ್ಲೇ ಹೆಚ್ಚಿನ ಸಮಯ ಕಳೆದು ಬೆಳಗ್ಗೆ 11 ಗಂಟೆ ನಂತರ ದೀಪ ಹಚ್ಚುತ್ತಾರೆ. ಆದರೆ ಹೀಗೆ ಮಾಡುವುದರಿಂದ ತಪ್ಪು. ಸೂರ್ಯೋದಯದ ಸಮಯದಲ್ಲಿ ದೀಪ ಹಚ್ಚುವುದು ಹೆಚ್ಚಿನ ಶುಭ ಫಲಗಳನ್ನು ನೀಡುತ್ತದೆ. ಸಾಧ್ಯವಾಗದಿದ್ದರೆ ಬೆಳಗ್ಗೆ 10 ಗಂಟೆಯೊಳಗೆ ದೇವರ ಕೋಣೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿ. ಆದರೆ ನಂತರ ದೀಪ ಹಚ್ಚಿ ಮಾಡುವ ಪೂಜೆ ಫಲ ನೀಡುವುದಿಲ್ಲ. ಒಟ್ಟಿನಲ್ಲಿ ಬೆಳಗ್ಗೆ 5ರಿಂದ 10 ಗಂಟೆಯೊಳಗೆ ದೀಪ ಹಚ್ಚಿ ಪೂಜೆ ಮಾಡಲು ಪ್ರಯತ್ನಿಸಿ. ಹಾಗೆ ಸಂಜೆ ಕೂಡ 6ರಿಂದ 8 ಗಂಟೆಯವರೆಗೂ ದೀಪ ಹಚ್ಚಬಹುದು. ನಂತರ ದೀಪ ಹಚ್ಚಿದರೆ ಅದಕ್ಕೆ ಅರ್ಥವಿರುವುದಿಲ್ಲ. ಸೂರ್ಯಾಸ್ತದ ನಂತರ 48 ನಿಮಿಷಗಳ ಸಮಯವನ್ನು ಪ್ರದೋಷ ಕಾಲ ಎನ್ನುತ್ತಾರೆ. ಇದು ದೀಪ ಹಚ್ಚಲು ಬಹಳ ಒಳ್ಳೆಯ ಸಮಯ. ದೀಪದ ಜ್ವಾಲೆ ಯಾವ ದಿಕ್ಕಿಗೆ ಇರಬೇಕು? ದೇವರ ಮನೆಗೆ ವಾಸ್ತು ಇರುವಂತೆ ದೀಪದ ಜ್ವಾಲೆಯನ್ನು ನಿರ್ದಿಷ್ಟ ದಿಕ್ಕಿಗೆ ಇಟ್ಟರೆ ಮನೆಗೆ ಬಹಳ ಒಳ್ಳೆಯದು. ದೀಪದ ಜ್ವಾಲೆ ಪೂರ್ವ ದಿಕ್ಕಿಗೆ ಇದ್ದರೆ ಆಯುಷು ಹೆಚ್ಚಾಗುತ್ತದೆ, ಮನೆಗೂ ಒಳ್ಳೆಯದು. ಪಶ್ಚಿಮಕ್ಕೆ ಇಟ್ಟರೆ ದುಃಖ ಹೆಚ್ಚುತ್ತದೆ, ಉತ್ತರಕ್ಕೆ ಇಟ್ಟರೆ ಆರ್ಥಿಕ ಲಾಭವಾಗುತ್ತದೆ. ಲಕ್ಷ್ಮಿ ಸದಾ ನಿಮ್ಮನ್ನು ಆಶೀರ್ವದಿಸುತ್ತಾಳೆ. ದಕ್ಷಿಣವನ್ನು ಯಮನ ದಿಕ್ಕು ಎನ್ನಲಾಗುತ್ತದೆ. ದೀಪದ ಜ್ವಾಲೆಯನ್ನು ದಕ್ಷಿಣಕ್ಕೆ ಇಡುವುದರಿಂದ ಮನೆಯಲ್ಲಿ ನಾನಾ ಸಮಸ್ಯೆಗಳು ಉಂಟಾಗುತ್ತವೆ. ಆದ್ದರಿಂದ ಜ್ವಾಲೆಯನ್ನು ದಕ್ಷಿಣ ದಿಕ್ಕಿಗೆ ಇಡಬಾರದು. ಯಾವ ರೀತಿಯ ಪೂಜೆ ನಿಷಿದ್ಧ? ಆರ್ಟಿಫಿಷಿಯಲ್ ಪ್ಲಾಸ್ಟಿಕ್ ದೀಪಗಳಿಗಿಂತ ಮಣ್ಣಿನ ದೀಪ ಶಾಂತಿ ನೆಮ್ಮದಿ ನಿರ್ಮಾಣಕ್ಕೆ ಶ್ರೇಷ್ಠವಾದದ್ದು. ದೇವರ ಮನೆಯಲ್ಲಿ ದೀಪ ಇಡುವಾಗ ಅಡ್ಡದಿಡ್ಡಿಯಾಗಿಡದೆ ದೇವರ ಮಧ್ಯೆಯೇ ಇಡಬೇಕು. ದೇವರ ಕೋಣೆಯ ಮಂಟಪದಲ್ಲಿ ದೇವತೆಗಳ ಜೋಡಣೆಯನ್ನು ಶಂಕುವಿನ ಆಕಾರದಲ್ಲಿ ಮಾಡಬೇಕು. ಪೂಜಕನ ಎದುರಿಗೆ ಅಂದರೆ ಶಂಕುವಿನ ಮಧ್ಯಭಾಗದಲ್ಲಿ ಶಂಕುವಿನ ತುದಿಯಲ್ಲಿ ಶ್ರೀ ಗಣಪತಿಯನ್ನು ಇಡಬೇಕು. ಪೂಜೆಯನ್ನು ಮಾಡುವವರ ಬಲಗಡೆ ಸ್ತ್ರೀ ದೇವತೆಗಳನ್ನು ಇಡಬೇಕು. ದೇವತೆಗಳನ್ನಿಡುವಾಗ ಮೊದಲು ಕುಲದೇವಿಯನ್ನು ಮೊದಲು ಇಡಬೇಕು.
ಕುಲದೇವಿಯ ನಂತರ ಉಚ್ಚ ದೇವತೆಗಳ ಉಪರೂಪಗಳಲ್ಲಿದ್ದ ಅವುಗಳನ್ನಿಡಬೇಕು. ಅನಂತರ ಆಯಾ ಉಚ್ಚ ದೇವತೆಗಳನ್ನು ಇಡಬೇಕು. ಪೂಜಕನ ಎಡಗಡೆಗೆ ಇದೇ ರೀತಿಯಲ್ಲಿ ಪುರುಷ ದೇವರು ಅಂದರೆ ಮೊದಲು ಕುಲದೇವರು, ನಂತರ ಉಚ್ಚ ದೇವರು, ಉಪರೂಪಗಳು ಮತ್ತು ಕೊನೆಯಲ್ಲಿ ಉಚ್ಚ ದೇವತೆಗಳನ್ನಿಡಬೇಕು. ಮಾನವ ಜಂಜಾಟ ಬದುಕಿನಲ್ಲಿ ನೆಮ್ಮದಿ, ಶಾಂತಿ, ಉಲ್ಲಾಸ, ಪಾಸಿಟಿವ್ ವೈಬ್ರೇಷನ್ ದೊರೆಯುವ ಸ್ಥಳಗಳನ್ನು ಹುಡುಕುತ್ತಾ ಇಂಥ ದೇವರ ಮನೆಗಳನ್ನು ನಿರ್ಮಿಸಬೇಕಾದರೆ ಅದಕ್ಕೆ ಸರಿಯಾದ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳುವುದು ಬಹಳ ಮುಖ್ಯ. ದೇವರ ವಿಗ್ರಹ ಅಥವಾ ಫೋಟೋಗಳನ್ನಿಡುವ ಜಾಗದಲ್ಲಿ ಪೂರ್ವ ಗೋಡೆಗೆ ಇರಬೇಕು. ಪೂಜಿಸುವವರ ಮುಖ ಉತ್ತರ ದಿಕ್ಕಿಗೆ ಇರುವಂತೆ ನೋಡಿಕೊಳ್ಳಬೇಕು. ದೇವರ ಸಲಕರಣೆಗಳನ್ನು ಇಡುವ ಕಾರ್ಡ್ಬೋರ್ಡ್ಗಳನ್ನು ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ನಿರ್ಮಿಸಬೇಕು. ಪೂಜೆ ಮಾಡುವಾಗ ಬೆನ್ನು ಬಾಗಿಲಿಗೆ ಹಾಕಬಾರದು. ಎಲ್ಲ ದೇವರು ಒಂದೇ ದಿಕ್ಕನ್ನು ನೋಡುವಂತಿರಬೇಕು. ಒಂದರ ಮೇಲೊಂದು ದೇವರ ಫೋಟೋ ಯಾವುದೇ ಕಾರಣಕ್ಕೂ ಇಡಬಾರದು. ದೇವರ ಎದುರುಗಡೆ ಕುಳಿತು ಪೂಜೆ ಮಾಡುವಂತಿಲ್ಲ. ಇನ್ನು ದೇವರ ಕೋಣೆಯಲ್ಲಿ ಕೈ ಮುಷ್ಟಿಗಿಂತಲೂ ದೊಡ್ಡದಾದ ವಿಗ್ರಹಗಳನ್ನು ಯಾವುದೇ ಕಾರಣಕ್ಕೂ ಇಡಬಾರದು. ದೇವರ ಮನೆ ಹೊರತುಪಡಿಸಿ ಬೇರೆಲ್ಲೂ ದೇವರ ಫೋಟೋಗಳನ್ನು ಇಡುವ ಹಾಗಿಲ್ಲ. ದೇವರ ಮನೆಗೆ ಹೊಸ್ತಿಲು ಇರಲೇಬೇಕು. ದೇವರ ಮನೆ ಬಾಗಿಲಿಗೆ ಎದುರುಗಡೆ ಶೌಚಾಲಯ ಮೆಟ್ಟಿಲುಗಳು ಬರಬಾರದು. ದೇವರ ಮನೆಗೂ ಮತ್ತು ಶೌಚಾಲಯಕ್ಕೂ ಒಂದೇ ಗೋಡೆ ಇರಬಾರದು. ಒಂದೇ ಮನೆಯಲ್ಲಿ ಕಡಿಮೆ ಎಂದರೆ 5 ದೇವರ ಪೂಜೆ ಮಾಡುವುದು ಅವಶ್ಯಕವಾಗಿದೆ. ಗಣೇಶ, ಶಿವ, ವಿಷ್ಣು, ಸೂರ್ಯ ಮತ್ತು ದುರ್ಗಾಮಾತಾ ಯಾವುದೇ ದೇವರ ಪೂಜೆ ಮಾಡುವಾಗ ಸಂಕಲ್ಪ ಶ್ರದ್ಧೆ ಇರುವುದು ಅವಶ್ಯಕವಾಗಿದೆ. ಮನೆಯಲ್ಲಿ 2 ಶಿವಲಿಂಗ, 3 ಗಣೇಶ, 2 ಶಂಖ, 2 ದುರ್ಗಾಮಾತೆಯ ಮೂರ್ತಿ, 2 ಗೋಮಾತಾ ಚಕ್ರ ಮತ್ತು 2 ಸಾಲಿಗ್ರಾಮದ ಪೂಜೆ ಮಾಡುವುದರಿಂದ ಶಾಂತಿ ಲಭಿಸುತ್ತದೆ. ತುಳಸಿಯ ಹೊರತು ಶಿವನ ಪೂಜೆ ಸಂಪೂರ್ಣವಾಗುವುದಿಲ್ಲ ಎಂದು ನಂಬಲಾಗುತ್ತದೆ. ತುಳಸಿಯ ಎಲೆ ಎಲ್ಲ ಹೂಗಳಿಗಿಂತ ಉತ್ತಮ ಎಂದು ನಂಬಲಾಗಿದೆ. ಬಲಗೈನಿಂದ ಅಥವಾ ಬಲಗೈನ ಬೆರಳಿನ ಸಹಾಯದಿಂದ ಹೂವನ್ನು ದೇವರಿಗೆ ಅರ್ಪಿಸಬೇಕು. ಇನ್ನು ದೇವರಿಗೆ ಅರ್ಪಿಸುವ ಹೂವು ಬಹಳ ಮುಖ್ಯವಾದದ್ದು. ಅಪವಿತ್ರ ಸ್ಥಳದಲ್ಲಿ ಬೆಳೆದ ಪುಷ್ಪ, ಅರಳುತ್ತಿರುವ ಹೂವು, ಪುಷ್ಪ ಅಂದರೆ ಮೊಗ್ಗು, ಎಳಸುಗಳನ್ನು, ಉದುರಿದ ಪುಷ್ಪ, ಗಂಧವಿಲ್ಲದ ಅಥವಾ ಉಗ್ರ ಗಂಧದ ಪುಷ್ಪ, ನೆಲದ ಮೇಲೆ ಬಿದ್ದ ಹೂವು, ಎಡಗೈಯಿಂದ ತಂದಿರುವ ಹೂಗಳನ್ನು ಬಳಸುವುದರಿಂದ ಮನೆಯಲ್ಲಿ ಅನಿಶ್ಚಿತೆ ಉಂಟಾಗುತ್ತದೆ ಎಂದು ಭಾರತೀಯ ಸಂಸ್ಕೃತದ ಪ್ರಕಾರ ಹೇಳಲಾಗುತ್ತದೆ. ಮಾಹಿತಿ ಯೂಸ್ಫುಲ್ ಅನಿಸಿದರೆ ಓಂ ಶ್ರೀ ಲಕ್ಷ್ಮೀನಾರಾಯಣ ಎಂದು ಕಮೆಂಟ್ ಮಾಡಿ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.